ಮಾರ್ನಿಂಗ್ ಇಲ್ಲಿ ನೋಡ್ರಿ ವಾಟರ್ ಮಧ್ಯದಲ್ಲಿ ನೀರಿನ ಮಧ್ಯ ಇಲ್ಲ ಇದೆ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ, ಸೊ ದಟ್ ನಾನೆಲ್ಲ ನೋಟಿಫಿಕೇಶನ್ಸ್ ನೀವು ನೋಡ್ಬೋದು. ನಾವು ಹೋಗ್ತಾ ಇದೀವಿ ಲಿಫ್ಟಲ್ಲಿ. ಸೊ ಮಾರ್ನಿಂಗು ಇವತ್ತೇನೋ ಬಿಸಿಲಿಲ್ಲ, ಬಿಸಿಲು ಕಮ್ಮಿ ಇದೆ, ಥ್ಯಾಂಕ್ ಗಾಡ್ ಅಂತ ಹೇಳ್ಬೋದು. ಯಾಕಂದರೆ ಬಿಸಿಲಿದ್ರೆ ಆಗಲ್ಲ, ಇಲ್ಲಿ ತುಂಬ ಹೀಟ್ ಇದೆ. ಡ್ಯಾಡಿ ಮಾತ್ರ ಬೇಗನೆ ಬಂದುಬಿಟ್ಟಿದ್ದಾರೆ, ನಾವು ಲಿಫ್ಟಲ್ಲಿ ಬಂದ್ವಿ. ಸೊ ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಇನ್ನು ನಾವು ಉಳ್ಕೊಂಡಿರೋ ಹೋಟೆಲ್ ರೂಮ್ ಎದುರುಗಡೆನೆ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ವಿನಾಯಕಂದು, ತುಂಬ ಚೆನ್ನಾಗಿತ್ತು. ಇನ್ನು ಬಿಸಿಲಂತೂ ಇರಲಿಲ್ಲ, ಸ್ವಲ್ಪ ಕೂಲ್ ಆಗಿತ್ತು. ಇನ್ನು ಮಾರ್ನಿಂಗ್ 5 o'clockಗೆ ಎಚ್ಚರಿಕೆ ಆಯಿತು, ಯಾಕೆಂದರೆ ಅನೌನ್ಸ್ಮೆಂಟ್ ನಡೀತಾ ಇತ್ತು. 5 o'clockಯಿಂದನೇ ಅನೌನ್ಸ್ಮೆಂಟ್ ನಡೆಯುತ್ತೆ. ಅಂದರೆ ಮಾರ್ನಿಂಗ್ ದೇವಸ್ಥಾನ ಎದುರುಗಡೆ ಮಲ್ಕೊಂಡಿರ್ತಾರಲ್ವಾ, ಆ ಜನನೆಲ್ಲ ಹೇಳ್ಸಕ್ಕೆ ಮಾರ್ನಿಂಗಲ್ಲಿನೇ ಎದ್ದೇಳಿಸ್ಬಿಡ್ತಾರೆ. ಸೊ ಕೆಲವರು ಹೋಟೆಲ್ ಸ್ಟೇ ಮಾಡಿರಲ್ಲ, ದೇವಸ್ಥಾನ ಆವರಣದಲ್ಲಿ ಕೂಡ ಮಲ್ಕೊಂಡಿರ್ತಾರೆ. ಸೊ ಅವ್ರಿಗೆ ಅನೌನ್ಸ್ಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ನಮಗೂ ಎಚ್ಚರಿಕೆ ಆಯ್ತು. ಬಿಸಿಲು ಕೂಡ ತುಂಬಾ ಇತ್ತು, ಬಟ್ ನೆಕ್ಸ್ಟ್ ಡೇ ನಾವು ಹೋಗಿದ್ದಿನ ಸ್ವಲ್ಪ ಕೂಲ್ ಆಗಿತ್ತು, ಒಂಥರ ಚೆನ್ನಾಗಿತ್ತು. ಇನ್ನ ಮಾರ್ನಿಂಗ್ ಅಲ್ಲಿ ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ ಅವತ್ತು ಸಂಡೇ ಆಗಿರೋದ್ರಿಂದ ಅವಾಗ ತಾನೇ ಟ್ರೈನ್ ಬಿಟ್ಟಿದ್ರು, ತುಂಬಾ ಜನ ರಶ್ ಇತ್ತು ಮಂತ್ರಾಲಯ ಮಾತ್ರ. ಸೊ ಅಲ್ಲಿ ನಾವಿನ್ನ ತಿಂಡಿ ತಿನ್ಕೊಂಡ್ವಿ, ಇಡ್ಲಿ ವಡ ಹಾಗೆ ಪೂರಿ ಕೂಡ ತಿನ್ಕೊಂಡ್ವಿ ಅಲ್ಲಿ ಒಂದು ಚಿಕ್ಕ ಹೋಟೆಲ್ ಅಲ್ಲಿ. ಇನ್ನ ನನ್ನ ಮಗನ್ಗೆ ಡ್ರೆಸ್ ಹುಡುಕ್ಬೇಕಾಗಿತ್ತು, ಅವನ್ಗೆ ಪಂಚೆ ತೆಗಿಬೇಕಾಗಿತ್ತು. ಸೊ ಪಂಚೆನ ಹುಡುಕ್ತಾ ಇದ್ವಿ, ಬಟ್ ಬಹಳ ಕಾಸ್ಟ್ಲಿ ಹೇಳ್ತಾ ಇದ್ರು. 500 600 ಒಂದು 500 ಮೇಲೇನೆ ಇತ್ತು ಪಂಚೆ ಕಾಸ್ಟ್. ಸೊ ಎಲ್ಲಾ ಕಡೆನೂ ಹುಡುಕ್ತಾ ಇದ್ವಿ, ಸೊ ಸಿಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ನಾವು ಕಮ್ಮಿ ಕಾಸ್ಟ್ ತಗೋಬೇಕಾಗಿತ್ತು, ಯಾಕೆಂದ್ರೆ ಅವ್ನ್ಗೆ ಆಲ್ರೆಡಿ ಇದೆ ಪಂಚೆ ಸೆಟ್ಟು, ಬಟ್ ನಾನ್ ತಗೊಂಡೋಗಿರ್ಲಿಲ್ಲ, ಮರ್ತ್ಬಿಟ್ಟಿದ್ದೆ, ಮೈಸೂರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೆ. ಸೊ ಅಲ್ಲಿ ಹಾಕೋಬೇಕಾದ್ರೆ ಟ್ರೆಡಿಷನಲ್ ಆಗಿ ವೇರ್ ಮಾಡ್ಬೇಕು ಅಂತ ಇದೆ ಅಲ್ವಾ. ಸೊ ಅವನ್ಗೂ ಕೂಡ ಪಂಚೆ ಶರ್ಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದ್ 4-5 ಶಾಪ್ಸ್ ಎಲ್ಲ ಸುತ್ತಾಡಿದ್ವಿ. ಆಲ್ಮೋಸ್ಟ್ ತಮಿಳ್ ಶಾಪ್ಸೇ ಇದೆ. ಸೊ ಒಂದೊಂದ್ ಶಾಪ್ ಅಲ್ಲಿ ಒಂದೊಂದ್ ರೇಟ್ ಇದೆ, ಏನಕ್ಕೆ ಆ ರೀತಿ ರೇಟ್ ಇಟ್ಟಿದ್ದಾರೆ ಗೊತ್ತಿಲ್ಲ, ಮೇ ಬಿ ಕ್ವಾಲಿಟಿ ವೈಸ್ ಹೋಗುತ್ತೆ ಅನ್ಸುತ್ತೆ. ಬಟ್ ತಗೋಬೋದಾಗಿತ್ತು, ಏನಕ್ಕಂದ್ರೆ ಅವ್ನಿಗೆ ಆಲ್ರೆಡಿ ಇದೆ ಅಲ್ವಾ. ಸೊ ಬೇಡ, ಸ್ವಲ್ಪ ಕಮ್ಮಿ ಕಾಸ್ಟ್ ಇರೋ ತಗೊಳ್ಳೋಣ ಅಂತ ಹಾಗೆ ಹೋಗ್ತಾ ಇದ್ವಿ. ನಾನು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇಲ್ಲಿ ನೋಡಿ ತುಂಬಾ ಜನ ಬಂದ್ಬಿಟ್ಟಿದ್ರು ಅವತ್ತಿನ ದಿನ, ಫುಲ್ ರಶ್ ಅಂದ್ರೆ ಇತ್ತು. ನನಗೆ ಅರ್ಲಿ ಮಾರ್ನಿಂಗ್ ದೇವ್ರ ದರ್ಶನ ಮಾಡ್ಕೋಬೇಕಂತ ತುಂಬಾ ಆಸೆ ಇತ್ತು, ಬಟ್ ಆಗ್ಲಿಲ್ಲ, ಯಾಕಂದ್ರೆ ನೈಟ್ ಜರ್ನಿ ಮಾಡಿ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ವಿ. ಸೊ ಮಾರ್ನಿಂಗ್ ಅಲ್ಲಿನೇ ಎಷ್ಟೊಂದ್ ಜನ ರೆಡಿ ಆಗ್ಬಿಟ್ಟು ಒಂಥರ ವೈಬ್ ಮಾತ್ರ ಸಖತ್ತಾಗಿತ್ತು. ಬೆಳಿಗ್ಗೆನೆ ಅಷ್ಟು ಜನ ಬಂದು ದೇವ್ರ ದರ್ಶನ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ. ಇನ್ನ ಹೆಣ್ಮಕ್ಳಂತೂ ಸ್ಯಾರಿ ಎಲ್ಲ ಉಟ್ಕೊಂಡು ಸಖತ್ತಾಗಿ ರೆಡಿಯಾಗಿ ಬಂದಿದ್ರು. ಬಟ್ ನಾನ್ ಸ್ಯಾರಿ ಉಟ್ಕೊಳ್ಳೋಣ ಅನ್ಕೊಂಡಿದ್ದೆ, ಬಟ್ ಆ ಬಿಸಿಗೆ ಆ ಶೆಕೆಗೆ ಏನಾಗಲ್ಲ ಅಂತ ಅನ್ಕೊಂಡ್ ಬಂದೆ. ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಕೂಲ್ ಆಗಿತ್ತಲ್ವಾ, ಹಬ್ಬ ತುಂಬಾ ಥ್ಯಾಂಕ್ಸ್ ಅಪ್ಪ ದೇವ್ರೆ ಅಂತ ಅನ್ಕೊಂಡೆ. ಸೊ ಇನ್ನ ಇಲ್ಲಿ ನೋಡಿ ಎಲ್ಲಾ ಕಡೆ ಅಂದ್ರೆ ಎಲ್ಲೆಲ್ಲಿ ಏನೇನ್ ಸ್ಪೆಷಲ್ ದೇವಸ್ಥಾನಗಳಿದೆ ಆ ದೇವಸ್ಥಾನ ಡಿಸ್ಕ್ರಿಪ್ಷನ್, ಅದ್ರ ರಿಲೇಟೆಡ್ ಇಮೇಜಸ್ ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಾವು ಚಿಕ್ಕವರಿದ್ದಾಗ ಇದೆಲ್ಲ ಇರ್ತಿರ್ಲಿಲ್ಲ, ತುಂಬಾ ಡಿಫ್ರೆಂಟ್ ಆಗಿತ್ತು. ಬಟ್ ವಿ ಹ್ಯಾವ್ ಸೋ ಮಚ್ ಆಫ್ ಮೆಮೊರೀಸ್ ಇನ್ ಮಂತ್ರಾಲಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸುಮಾರು ಸಲ ಹೋಗ್ತಾ ಇದ್ವಿ ನಾವು ಮಂತ್ರಾಲಯಕ್ಕೆ ಚಿಕ್ಕವರಿದ್ದಾಗ. ಯಾಕಂದ್ರೆ ನದಿ ದಂಡೆಗೆನೆ ನಾವು ರೂಮ್ ಬುಕ್ ಮಾಡ್ತಾ ಇದ್ವಿ, ಈ ಸೈಡ್ ಎಲ್ಲ ಬರ್ತಾ ಇರ್ಲಿಲ್ಲ, ನದಿ ಹತ್ರದಲ್ಲೇನೆ ರೂಮ್ ತಗೊಳ್ತಾ ಇದ್ವಿ. ಒಂದು 2-3 days ಕೂಡ ಸ್ಟೇ ಮಾಡ್ತಾ ಇದ್ವಿ ಅಲ್ಲೇನೆ. ಸೊ ತುಂಬಾ ಮೆಮೊರೀಸ್ ಇದೆ. ನನ್ಗೆ ಚಿಕ್ಕವಳಿದ್ದಾಗಂತೂ ತುಂಬಾ ಸಲ ಜಗಳ ತೆಗಿಸ್ತಾ ಇದ್ರು. ಸೊ ಒಂಥರ ಚೆನ್ನಾಗಿತ್ತು, ಅದೆಲ್ಲ ನೆನಪಾಗ್ತಾ ಇತ್ತು. ಇಲ್ಲಿ ನೋಡಿ ಮಾಂಚಲಮ್ಮ ಒಂದು ದೇವಸ್ಥಾನ. ಅಲ್ಲಿಂದ ನಾವು ತಲೆ ಮುಡಿ ಕೊಡ್ಬೇಕು ಅಂತ ಹೇಳಿ ಇಬ್ರು ಅನ್ಕೊಂಡಿದ್ರು, ಲೈಕ್ ನಮ್ಮ ಪಪ್ಪ ಮತ್ತೆ ನಮ್ಮ ತಮ್ಮ. ಸೊ ಮುಡಿ ಕೊಡೋದಿಕ್ಕೆ ಈ ಕಡೆಯಿಂದ ಹೋಗ್ತಾ ಇದ್ವಿ, ಅಂದ್ರೆ ನದಿ ಪಕ್ಕದಲ್ಲೇನೆ ಮುಡಿ ಕೊಡ್ತಾರೆ. ಸೊ ಇಲ್ಲೆಲ್ಲ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಗೈಸ್.
ಲೈಕ್ ನಾನು ಒಂದು 2 ಇಯರ್ಸ್ ಏನೋ ಬಿಟ್ಟು ಹೋಗಿದ್ದೆ. ಪ್ರತಿ ವರ್ಷ ಹೋಗ್ತಾ ಇದ್ದೆ, ಬಟ್ ಲಾಸ್ಟ್ ಇಯರ್ ಏನಕ್ಕೂ ಹೋಗಕ್ಕಾಗ್ಲಿಲ್ಲ. ಈ ವರ್ಷ ಹೋಗಿದ್ದೆ. ಸೊ ಸ್ವಲ್ಪ ಚೇಂಜಸ್ ಆಗಿದೆ, ಸ್ವಲ್ಪ ಅಲ್ಲ ತುಂಬಾನೇ ಚೇಂಜಸ್ ಆಗಿದೆ. ಸ್ಟಾಲ್ಸ್ ಮಾತ್ರ ಅದೇ ರೀತಿ ಇದೆ, ಹಾಗೆ ಜನ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ನೋಡಿ ಇಲ್ಲಿ ತುಂಬಾ ರಶ್ ಅಂದ್ರೆ ರಶ್ ಆಗ್ಬಿಟ್ಟಿತ್ತು ಸಂಡೇ ದಿನ. ಗೈಸ್, ಇಲ್ಲಿ ಯಾರ್ಯಾರು ಮೆಹಂದಿ ಇಲ್ಲಿ ಹಾಕೊಂಡಿರ್ತೀರಾ ಅಲ್ಲಿ ಹೋದಾಗೆಲ್ಲ ಅಂತ ಕಮೆಂಟ್ ಮಾಡಿ. ಇದೆಲ್ಲ ಮೆಹಂದಿ ಅಂತ ಹಾಕ್ತಾರೆ, ಬಟ್ 1 ಡೇ ಮಾತ್ರ ಇರುತ್ತೆ. ಸೆಕೆಂಡ್ ಡೇಗೆಲ್ಲ ಹೋಗ್ಬಿಡುತ್ತೆ, ಅದು ಉಳಿಯಲ್ಲ. ಸೊ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಮೆಹಂದಿ ಅಂತ ಹೇಳಿದೆ. ಸೊ ಅಲ್ಲಿ ಹೋಗ್ತಾ ದಾರಿಯಲ್ಲಿ ನದಿ ಪಕ್ಕದಲ್ಲಿರೋ ಶಾಪ್ಸ್ ಅಲ್ಲೆಲ್ಲ ತಗೋಬೇಕು ಗೈಸ್, ಅಲ್ಲಿ ಸ್ವಲ್ಪ ಕಮ್ಮಿ ಕಾಸ್ಟ್ಗೆ ಸಿಗುತ್ತೆ. ಸೊ ಇವನಿಗೆ ಫೈನಲ್ ಆಗಿ ಪಂಚ ಸಿಕ್ತು. ಅವನಿಗೆ ಪಂಚ ಸಿಕ್ಕಿದ ತಕ್ಷಣ ನಾವು ಇಲ್ಲಿ ಬಂದ್ವಿ, ಅಂದ್ರೆ ಮುಡಿ ಕೊಡೋ ಪ್ಲೇಸ್ ಅಲ್ಲಿ. ನಮ್ ಡ್ಯಾಡಿ ಪ್ರತಿ ಅಮಾವಾಸ್ಯೆ ಅಲ್ಲಿ ಹೋಗ್ತಾರೆ. ಸೊ ಅವ್ರಿಗೆ ತುಂಬಾ ಪರಿಚಯ ಇದಾರೆ ಅಲ್ಲೆಲ್ಲ ಜನನುವೆ. ಸೊ ಪ್ರತಿ ತಿಂಗಳು ಅಮಾವಾಸ್ಯೆ ಬಂದಾಗೆಲ್ಲ ಅವ್ರು ಅಲ್ಲಿಗೆ ಹೋಗ್ತಾರೆ. ಪ್ರತಿ ಅಮಾವಾಸ್ಯೆನೂ ಕೂಡ ಅವ್ರು ಮುಡಿ ಕೊಟ್ಟೆ ಬರ್ತಾರೆ ನಮ್ ಡ್ಯಾಡಿ. ಏನೋ ನನ್ ಮಗ ಮತ್ತೆ ನಮ್ ಡ್ಯಾಡಿ ಇಬ್ರು ಹೋದ್ರು. ನನ್ ಮಗನಿಗೆ ಮುಂಚೆನೆ ಒಪ್ಸ್ಬಿಟ್ಟಿದ್ದೆ, ಅಳ್ಬಾರ್ದು ಅಲ್ಲಿಗೆ ಹೋದ್ಮೇಲೆ ಅಂತ. ಎಲ್ಲಿ ಅಳ್ತಾನೆ ಅಂತ ಸ್ವಲ್ಪ ಟೆನ್ಸ್ ಆಗಿತ್ತು, ಹಠ ಮಾಡ್ತಾ ಇದ್ದ ಬೇಡ ಅಂತ. ಆದ್ರೂ ಒಪ್ಸಿದ್ದೆ, ಚೆನ್ನಾಗಿರತ್ತೆ ದೇವ್ರಿಗೆ ಕೊಡ್ಬೇಕು ಅಂತ. ಸೊ ಅವನು ಒಪ್ಕೊಂಡ. ಇನ್ನು ಅಲ್ಲಿಗೆ ಹೋದ ತಕ್ಷಣನೇ ರೆಡಿಯಾಗಿ ಮಾಡ್ಕೊಂಡ. ಇವ್ರು ಇದಾರಲ್ವಾ, ಇವರು ನಮ್ಗೆ ಯಾವಾಗ್ಲೂ ಪರಿಚಯ ಇರೋರೆ. ನಮ್ ಡ್ಯಾಡಿಗೆ ಯಾವಾಗ್ಲೂ ಇವರೇ ಮಾಡ್ತಾರೆ ಮುಡಿ. ಸೊ ಏನ್ ಟೆನ್ಷನ್ ಇಲ್ಲ, ಚೆನ್ನಾಗೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಡ್ಯಾಡಿ. ಅದೇ ರೀತಿನೇ ಪಕ್ಕದಲ್ಲಿ ಒಬ್ರು ತಾತ ಕೂತಿದ್ರು. ಅವರು ಗುಂಡು ಮಾಡ್ಬೇಕಾದ್ರೇನೆ ಸ್ವಲ್ಪ ರಕ್ತ ಬರ್ತಾ ಇತ್ತು. ಸೊ ಅದಕ್ಕೂ ಕೂಡ ಎದುರ್ಕೊಂಡ್ವಿ. ಹಾಗೆ ನನ್ ಮಗನ್ಗೆ ರೀಸೆಂಟ್ ಆಗಿ ಕಟ್ಟಿಂಗ್ ಕೂಡ ಮಾಡ್ಸಿದ್ವಿ. ಇಲ್ಲಿ ಮೈಸೂರಲ್ಲಿ ಅವ್ನಿಗೆ ತುಂಬಾ ಕೂದ್ಲ ಬಿಟ್ಟಿದ್ವಿ, ಯಾಕಂದ್ರೆ ಇನ್ನೇನು ಊರ್ಗ್ ಹೋಗ್ತಾನಲ್ವಾ ಅಲ್ಲೇ ಮಾಡ್ಸೋದು ಅಂದ್ರೆ. ಯಾಕಂದ್ರೆ ನಮ್ಮ ಪಪ್ಪ ಅವ್ರ ಕ್ಲೋಸ್ ಫ್ರೆಂಡ್, ಅವ್ರ ಕಟಿಂಗ್ ಶಾಪ್ ಅಲ್ಲಿ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ ಅವ್ನಿಗೆ ಅದೇ ರೀತಿನೇ ಕರ್ಕೊಂಡು ಹೋಗಿದ್ದೆ ಬಳ್ಳಾರಿಗೆ. ಸೊ ಅವ್ನಿಗೆ ರೀಸೆಂಟ್ ಆಗಿ ಕಟಿಂಗ್ ಕೂಡ ಮಾಡಿಸಿದ್ವಿ. ಆ ಕಟಿಂಗ್ ಮಾಡಿಸ್ಕೊಳ್ಳೋದು ಕೂಡ ಅವ್ನು ತುಂಬಾ ಸರ್ಕಸ್ ಮಾಡಿದ. ಅದಕ್ಕೆಲ್ಲ ಕಮಿಷನ್ ಕೊಟ್ಟು ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್ ಎಲ್ಲ ಕೊಡ್ಸು ನಮ್ಮ ತಮ್ಮ ಕರ್ಕೊಂಡು ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದ. ಸೊ ಇನ್ನ ಕಟಿಂಗ್ ಮಾಡಿಸಿದ್ದು ಒಂದು 15-20 ಡೇಸ್ಗೆ ಇನ್ನ ಗುಂಡು ಮಾಡಿಸ್ಕೊತಾ ಇದ್ದಾನೆ. ಸೊ ಸ್ವಲ್ಪ ಕೂದಲು ಕಮ್ಮಿ ಇತ್ತು, ಸ್ವಲ್ಪ ಮಟ್ಟಿಗೆ ಅವ್ನಿಗೆ ಇರಿಟೇಟ್ ಆಗ್ತಾ ಇತ್ತು ಅಂತ ಗುಂಡು ಮಾಡಿಸ್ಬೇಕಾದ್ರೇನೆ. ಆದ್ರೆ ಮಕ್ಕಳು ಎಲ್ಲ ತುಂಬಾ ಅಳ್ತಾ ಇದ್ರು, ಚಿಕ್ಕ ಚಿಕ್ಕ ಮಕ್ಕಳು ಸುತ್ತಲೂ ಮಾಡಿಸ್ಕೋಬೇಕಾದ್ರೆ ಸ್ವಲ್ಪ ಅಳ್ತಾ ಇದ್ರು ಮಕ್ಳೆಲ್ಲಾನು. ಅವನು ಎದುರ್ಕೋತಾ ಇದ್ದ ಮಕ್ಳೆಲ್ಲ ನೋಡಿ. How's your experience, Taksha? Good? Happy feel ಆಗ್ತಾ ಇದೆನಾ? ಆಯ್ತು, ನಾನು ಬರ್ತೀನಿ ಗಿಡಕೋ. ಫೈನಲ್ ಆಗಿ ಗುಂಡು ಮಾಡಿಸ್ಕೊಂಡ. ಅವನಿಗಂತೂ ಖುಷಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದ, ಅಮ್ಮ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದೆ ಅಂತ. ಗುಂಡು ಎಲ್ಲ ಮಾಡಿಸ್ಕೊಂಡು ನದಿಯಲ್ಲಿ ಸ್ವಲ್ಪ ಸ್ನಾನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದಾರೆ. ಅಂದ್ರೆ ನಾವು 4 ಜನ ಹೋಗ್ತಾ ಇದ್ವಿ. ತಮ್ಮನೇ ಹೆಂಡತಿ ಸ್ವಲ್ಪ ನಿಧಾನಕ್ಕೆ ಬಂದ್ರು. ಸೊ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಮುಂಚೆ ಎಲ್ಲ ಇರ್ಲಿಲ್ಲ ಈ ದೇವಸ್ಥಾನ, ಈಗ ಮಾಡಿಸಿದ್ದಾರೆ. ಆಮೇಲೆ ನೀರಂತೂ ತುಂಬಾ ಇರ್ತಾ ಇತ್ತು ನಾವು ಚಿಕ್ಕವರಿದ್ದಾಗ, ಇವಾಗೆಲ್ಲ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಹಾಗೆ ಕ್ಲೀನ್ಲಿನೆಸ್ ಕೂಡ ಬಹಳಷ್ಟು ಕಮ್ಮಿ, ಅಷ್ಟೊಂದು ಕ್ಲೀನ್ ಆಗಿರ್ಲಿಲ್ಲ. ನೀರ್ ಮಾತ್ರ ತುಂಬಾ ಕಮ್ಮಿ ಇತ್ತು, ನೋಡ್ತಾ ಇದ್ದೀರಲ್ವಾ. ಎಲ್ಲಾ ಕಡೆನೂ ಒಂಥರ ಕಲ್ ಬಂಡೆನೆ ಜಾಸ್ತಿ ಇತ್ತು. ಸೊ ತುಂಬಾ ದೂರವರೆಗೂ ನಡೆದು ಫುಲ್ ನೀರೆಲ್ಲ ಇಲ್ಲವರೆಗೂ ಬಂದಿತ್ತು, ಬಟ್ ಈಗ ನೀರಿಲ್ಲ. ಸಮ್ಮರ್ ಅಂತ. ತಕ್ಷಣ ನೋಡಿ ಇಳಿ ಜಾರುತ್ತೆ ತರ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾ ಹರ್ಗಲ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದ್ರೆ ಹರ್ಗಲಲ್ಲಿ ಡ್ಯಾಡಿ ಪರಿಚಯ ಇದಾರಂತ. ಡ್ಯಾಡಿ ಯಾವಾಗ್ಲೂ ಅಮಾವಾಸ್ಯೆ ಬರ್ತಾರೆ, ಪ್ರತಿ ಅಮಾವಾಸ್ಯೆ. ಸೊ ಅವ್ರಿಗೆ ಪರಿಚಯ ಇರೋ ಹರ್ಗಲಲ್ಲಿ ಅಂದ್ರೆ ಹರ್ಗಲ್ ಬೋಟ್ ಅಲ್ಲ, ಚಿಕ್ಕದು, ಅದರಲ್ಲಿ ಮಧ್ಯವರೆಗೂ ನೀರಿವರೆಗೂ ಕರ್ಕೊಂಡು ಹೋಗ್ತಾರಂತ. ಅಲ್ಲಿ ಹೋಗಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಬರಬೇಕು. ನಂದಂತೂ ಆಯ್ತು ಸ್ನಾನ, ಇವ್ರು 3 ಜನದು ಆಗಿಲ್ಲ ಇನ್ನು. ಸ್ವಲ್ಪ ದೂರದಲ್ಲಿ ನಡೆದು ನೀರ್ ಹತ್ರ ರೀಚ್ ಆದ್ವಿ. ಸೊ ನೀವು ನೋಡ್ತಾ ಇದ್ರಲ್ವಾ, ನೀರ್ ತುಂಬಾ ಗಲೀಜ್ ಆಗ್ಬಿಟ್ಟಿದೆ. ಸ್ನಾನ ಮಾಡೋರು ಕೂಡ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಆಮೇಲೆ ಬಟ್ಟೆ, ಕೆಲವೊಂದು ಪ್ಲಾಸ್ಟಿಕ್ ಥಿಂಗ್ಸ್ ಎಲ್ಲ ಗಲೀಜ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಸ್ವಲ್ಪ ಮಂತ್ರಾಲಯ ಚಾರಿಟಿ ಅಥವಾ
ಮ್ಯಾನೇಜ್ಮೆಂಟ್, ಮಂತ್ರಾಲಯ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಗಮನ ಹರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಕಡೆ ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡೋದು ಒಳ್ಳೇದಾಗಿರುತ್ತೆ. ಹಾಗೆ ಇನ್ಸ್ಟ್ರಕ್ಟ್ ಮಾಡ್ಬೇಕು ಬಂದಿದ್ದವ್ರಿಗೆ, ಕಸನೆಲ್ಲ ಬಿಸಾಡ್ಬೇಡಿ ಅಂತ. ಒಂಥರ ಚೆನ್ನಾಗಿರುತ್ತೆ, ಯಾಕಂದ್ರೆ ಭಕ್ತಾದಿಗಳು ತುಂಬಾ ಬರ್ತಾ ಇದಾರೆ ಅಲ್ಲಿಗೆ. ಸೊ ಇದನ್ನೆಲ್ಲ ಚೆನ್ನಾಗಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದೇ ನನ್ನ ಅನಿಸಿಕೆ. ಎಷ್ಟೊಂದ್ ಜನ ನ್ಯೂಲಿ ಪೀಪಲ್ ವಿಸಿಟ್ ಮಾಡೋರು ಕೂಡ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ, ಬೇರೆ ದೇಶದಿಂದನೂ ಬರ್ಬೋದು. ಇದನ್ನೆಲ್ಲ ನೀಟಾಗಿ ಇಟ್ಕೊಂಡ್ರೆ ನಮಗೂ ಒಳ್ಳೇದೇ ಅಲ್ವಾ ಅಂತಾನೆ ನಾನು ಅನ್ಕೊಂತೀನಿ. ಈ ವಿಡಿಯೋ ನೋಡಿದ್ರನ ಗೊತ್ತಾಗುತ್ತೇನೋ ಗೊತ್ತಿಲ್ಲ. ಸೊ ಬಂದ್ವಿ, ಇನ್ನ ತೆಪ್ಪದಲ್ಲಿ ಕೂತ್ಕೋತಾ ಇದೀವಿ. ಸೊ ನಮ್ ಡ್ಯಾಡಿಗೆ ಇದೆಲ್ಲ ಅಭ್ಯಾಸ ಅಂತ. ಸೊ ಎವ್ರಿ ಟೈಮ್ ಈ ರೀತಿ ತೆಪ್ಪದಲ್ಲಿ ಬರ್ತಾ ಇದ್ರು. ಆಮೇಲೆ ಈ ಅಂಕಲ್ ತುಂಬಾ ಪರಿಚಯ ಇದ್ದಾರೆ ಅಂತ. ಸೊ ಇನ್ನ ಮಧ್ಯವರೆಗೂ ಹೋಗಿ ಅಲ್ಲೊಂದು ಪ್ಲೇಸ್ ಅಲ್ಲಿ ನಿಲ್ಲಿಸ್ತಾರೆ, ಅಂದ್ರೆ ಜನ ಇರಲ್ಲ ಅಂತ ಪ್ಲೇಸ್ ಅಲ್ಲಿ ಮಾಡ್ತಾರೆ. ಸೊ ಅಲ್ಲಿ ಕೂಡ ನಾವು ನೀಟಾಗಿ ಸ್ನಾನ ಮಾಡ್ಕೊಂಡ್ ಬರ್ಬೋದು. ಸ್ವಲ್ಪ ನೀಟ್ ಕ್ಲೀನ್ ಆಗಿರುತ್ತೆ, ನೀಟ್ ಆಗಿರುತ್ತೆ. ವಾಟರ್ ಮಧ್ಯದಲ್ಲಿ, ನೀರಿನ ಮಧ್ಯ ಇಲ್ಲ ಇದೆ. ವರ್ಷ ಅಂತೂ ತುಂಬಾ ಮಳೆ ಬಂದು ಗುಡಿ ಕೂಡ ತುಂಬಾ ಹೋಗಿತ್ತು. ಅಷ್ಟೊಂದ್ ಮಳೆ ಬಂದಿತ್ತು, ಅಷ್ಟು ನೀರಿತ್ತು, ಇಡೀ ಊರೇ ಒಂಥರ ಆಗ್ಬಿಟ್ಟಿತ್ತು. ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಈ ಅಂಕಲ್ ನಮ್ನ ಒಂದ್ ಕಡೆ ಇಳಿಸ್ಬಿಟ್ಟು ಇನ್ನ ಬೇರೆ ಅಲ್ಲಿ ಲೈಕ್ ಅಲ್ಲಿ ಇರೋರ್, ಆ ಪ್ಲೇಸ್ ಅಲ್ಲಿ ಇರೋರ್ನ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ನನ್ ಮಗ ಸ್ವಲ್ಪ ಎದುರ್ತಾ ಇದ್ದ ನೀರಲ್ಲಿ ಇಳಿಯೋದಿಕ್ಕೆ, ತುಂಬಾ ತಣ್ಣಗಿತ್ತು ನೀರು. ಸೊ ಇಳ್ದ, ಅವನಿಗಂತೂ ಖುಷಿ ಆಯ್ತು ನೀರಲ್ಲಿ ಇಳಿದ ತಕ್ಷಣನೇ. ನನ್ ಮಗ ಅಂತೂ ಎಷ್ಟೊತ್ತಿದ್ರು ಆಚೆ ಬರ್ತಾ ಇರ್ಲಿಲ್ಲ, ಅವ್ನಿಗೆ ನೀರಂದ್ರೆ ತುಂಬಾ ಇಷ್ಟ, ಎಷ್ಟೊತ್ತ ಆಡ್ತಾ ಇದ್ದ. ಸೊ ನಾವಿರೋ ಪ್ಲೇಸ್ ಅಲ್ಲಿ ನೀರು ತುಂಬಾ ಕ್ಲೀನ್ ಆಗಿತ್ತು, ಚೆನ್ನಾಗಿತ್ತು. ಸೊ ಫೈನಲ್ ಆಗಿ ಇನ್ನ ಎಲ್ಲರೂ ಸ್ನಾನ ಮಾಡ್ಕೊಂಡು ಇನ್ನ ಆಚೆ ಬಂದು ಇನ್ನ ಬೇರೆ ದಡಕ್ಕೆ ಹೋಗ್ತಾ ಇದ್ವಿ, ಅಂದ್ರೆ ದಡಕ್ಕೆ ಬಂದ್ವಿ. ಸೊ ಇಲ್ಲಿ ಒಬ್ಬ ಮಗು ಸಿಕ್ಕಿತ್ತು, ಅವನು ನಮ್ ತಕ್ಷಣ ಏಜೆ ಇದ್ದ. ಸೊ ಅವನು ಗಂಧ ಹಚ್ತಾ ಇದ್ದ, ಖುಷಿ ಅನ್ಸ್ತಾ ಇತ್ತು. ಸೊ ಅವನ್ಗೆ ಸ್ವಲ್ಪ ಕಾಸು ಕೊಟ್ಟು ಇನ್ನ ಗಂಧ ಹಚ್ಚಿಸ್ಕೊಂಡ್ ಬಂದ್ವಿ. ನನ್ ಮಗನ್ಗೆ ಇದೆಲ್ಲ ಹೊಸದು ಅಂತ ಅನಿಸ್ತು, ಯಾಕಂದ್ರೆ ಅವ್ನ್ ಫಸ್ಟ್ ಟೈಮ್ ಈ ರೀತಿ ಪಂಚೆ ಮತ್ತೆ ಟವಲ್ ಹಾಕೊಂಡ್ ಹೋಗ್ತಾ ಇದ್ದಿದ್ದು. ಆ ಟವಲ್ ಅಂತೂ ಗಾಳಿಗೆ ಬಿಟ್ಬಿಟ್ಟಿದ್ದ, ಶಲ್ಯ ಅಂತ ಕರೀತಾರೆ. ಸೊ ಅದನ್ನ ಗಾಳಿಗೆ ಬಿಟ್ಬಿಟ್ಟಿದ್ದ. ಸೊ ಒಂಥರ ಖುಷಿ ಆಗ್ತಾ ಇತ್ತು. ಅವ್ನು ಎವ್ರಿ ಟೈಮು ಶರ್ಟ್ ಪ್ಯಾಂಟ್ ಹಾಕೊಂಡೇ ಬರ್ತಾ ಇದ್ದ ದೇವಸ್ಥಾನಕ್ಕೆ. ಈ ಸಲ ಅವ್ನಿಗೆ ಟ್ರೆಡಿಷನಲ್ ವೇರ್ ಮಾಡ್ಸಿದ್ವಿ. ಸೊ ಫೈನಲ್ ಆಗಿ ಮೇಲೆ ಬಂದ್ವಿ. ಸೊ ನದಿಯಿಂದ ಮೇಲೆ ಬಂದ್ವಿ. ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಈ ಊರು ಮಾತ್ರ. ಸೊ ಹೋಟೆಲ್ಸ್ ಎಲ್ಲ ತುಂಬಾ ಇತ್ತು. ಸೊ ಬ್ರೇಕ್ಫಾಸ್ಟ್ ಆಗ್ಬಿಟ್ಟಿತ್ತು ಅಂತ ಇನ್ನು ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಇನ್ನ ದರ್ಶನಕ್ಕೆ ಹೋದ್ವಿ. ಸೊ ಇಲ್ಲಿ ಫಸ್ಟ್ ನಾವು ಮಾಂಚಲಮ್ಮನ ದರ್ಶನ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ಬೇಕು. ಸೊ ಅದೇ ರೀತಿನೇ ಇದೆ ಇಲ್ಲಿ ಪದ್ಧತಿ. ಸೊ ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ಅಮ್ಮನ ದರ್ಶನ ಮಾಡ್ಕೊಂಡು ಇನ್ನ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡ್ಕೊಳೋಣ ಅಂತ ಒಳಗಡೆ ಹೋದ್ವಿ. ನಮ್ಮ ತಮ್ಮನ ವೈಫ್ ಆಲ್ರೆಡಿ ಅವರು ರೂಮಲ್ಲೇನೆ ಫ್ರೆಶ್ ಅಪ್ ಆಗಿ ಬಂದಿದ್ರು, ಅವ್ರು ಆಲ್ರೆಡಿ ಬಂದ್ಬಿಟ್ಟಿದ್ರು. ಸೊ ಅವ್ರು ನಮ್ಗೋಸ್ಕರ ವೇಟ್ ಮಾಡ್ತಾ ಇದ್ರು ದರ್ಶನಗೋಸ್ಕರ. ಸೊ ನಮ್ಮ ತಮ್ಮ ಅಲ್ಲಿಗೆ ಬಂದ್ ಮೀಟ್ ಮಾಡ್ಕೊಂಡ. ಸೊ ಅಲ್ಲಿ ಮೀಟ್ ಆದ್ಮೇಲೆ ನಾವು ಒಳಗಡೆ ಹೋದ್ವಿ. ನಾವು ಒಳಗಡೆ ಹೋದ ತಕ್ಷಣನೇ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಸುತ್ತಲೂ ಕೂಡ ದೊಡ್ಡ ಮೇನ್ ಸ್ಕ್ರೀನ್ ಇದೆ ಸ್ಟಾರ್ಟಿಂಗ್ ಅಲ್ಲೇ. ಸೊ ಇನ್ನ ಎಂಟ್ರಿ ಕೊಡ್ತಾ ಇದ್ದಂಗೆನೆ ಬಹಳ ಜನ ಇದ್ರು. ಈ ಸಲ ಇಷ್ಟೊಂದ್ ಜನ ಬಂದಿದ್ದು ನಾನು ನೋಡೇ ಇರ್ಲಿಲ್ಲ ಈ ಪ್ಲೇಸ್ ಅಲ್ಲಿ. ಯಾಕಂದ್ರೆ ನಾನು ಎವ್ರಿ ಟೈಮ್ ಹೋದಾಗೆಲ್ಲ ಕಮ್ಮಿ ಇರ್ತಾ ಇದ್ರು ಜನ, ತುಂಬಾ ರಶ್ ಅನ್ಸ್ತಾ ಇತ್ತು ಈ ಸಲ ಬಂದಿದ್ದು. ಸೊ ನಾವು ಡ್ಯಾಡಿ ಆಲ್ರೆಡಿ ಮಾತಾಡ್ಕೊಂಡಿದ್ರು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೇಕು ಅಂತ, ಅಂದ್ರೆ ನಮ್ಗೆ ಪರಿಚಯ ಇರೋರು ಹತ್ರ. ಸೊ ಅವರು ನಮ್ಗೆ ಸ್ಪೆಷಲ್ ದರ್ಶನ ಒಳಗಡೆ ಹೋಗಿನೇ ಒಟ್ಟಿಗೆ ಮೀಟ್ ಆದ್ವಿ. ತಮ್ಮನ ವೈಫ್ ಒಳಗಡೆನೆ ಇದ್ಲು. ಸೊ ಅವ್ರನ್ನೆಲ್ಲ ಮೀಟ್ ಆಗಿನ ಮಾತಾಡ್ಸ್ಬಿಟ್ಟು ಇನ್ನ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ಸೊ ಇಲ್ಲಿ ಅಲ್ಲಲ್ಲಿ ಸಾಷ್ಟಾಂಗ ನಮಸ್ಕಾರಗಳು, ಆಮೇಲೆ ಎಷ್ಟೊಂದು ಮೂಡ್ಗಳು ಮಾಡ್ಕೊಂಡಿರ್ತಾರಲ್ವ, ಸೊ ಅವರೆಲ್ಲಾನು ದರ್ಶನ ಮಾಡ್ತಾ ಇದ್ರು. ಸೊ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ನಮ್ ತಮ್ಮ ಕ್ಯಾಶುವಲ್ ವೇರ್ ಹಾಕೊಂಡಿದ್ದ, ಲೈಕ್ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದ. ಅವ್ನ್ ಜಸ್ಟ್ ಶರ್ಟ್ ರಿಮೂವ್ ಮಾಡಿದ್ರೆ ನಡೆಯುತ್ತೆ ಅಂತ ಅನ್ಕೊಂಡಿದ್ದ. ಬಟ್ ಸ್ಪೆಷಲ್ ದರ್ಶನಕ್ಕೆ ಕಂಪಲ್ಸರಿಯಾಗಿ ಪಂಚೆ ಉಟ್ಕೊಳ್ಳೇಬೇಕು ಅಂತ ಹೇಳಿದ್ರು. ಸೊ ನಮ್ಮ ಪಾಪನ್ ಫ್ರೆಂಡು ಇನ್ನ ಅವನು, ನಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ ಮತ್ತೆ ಕ್ಯೂ ಅಲ್ಲೇ ಬಂದ್ರು. ಇನ್ನ ನಾವು ಅಲ್ಲಿಂದ ಸ್ಪೆಷಲ್ ದರ್ಶನಕ್ಕೆ ಹೋದ್ವಿ. ಸೊ ಒಂದು 5 minutes ಅಲ್ಲೇ ದರ್ಶನ ಮುಗೀತು. ಸೊ ಕ್ಯೂ ಅಲ್ಲಿ ಬಂದಿದ್ರೆ ತುಂಬಾ ಹೊತ್ತಾಗ್ತಾ ಇತ್ತು, ಯಾಕಂದ್ರೆ ಅವತ್ತಿನ ದಿನ ತುಂಬಾ ರಶ್ ಇತ್ತು. ಸೊ ಒಳಗಡೆ ಎಲ್ಲ ಹೋದ ತಕ್ಷಣನೇ ಹತ್ರದಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಸೊ ಸ್ಪೆಷಲ್ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು.
ಬಟ್ ಫೋಟೋ ಮತ್ತೆ ವಿಡಿಯೋ ತೆಗಿಯಂಗಿಲ್ಲ ಅಂತ ಹೇಳಿದ್ರು ಒಳಗಡೆ. ಸೊ ಅದೇನೋ ರೆಕಾರ್ಡ್ ಮಾಡಿರ್ಲಿಲ್ಲ ನಾನು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಆಚೆ ಬಂದ್ವಿ. ಆಚೆ ಬಂದು ನೋಡಿದ ತಕ್ಷಣನೇ ತಮ್ಮನ ವೈಫ್ ಕ್ಯೂ ಅಲ್ಲಿ ನಿಂತಿದ್ರು. ಇನ್ನ ದರ್ಶನ ಮಾಡ್ಕೊಳೋದ್ರಲ್ಲೇ ಬ್ಯುಸಿ ಆಗಿದ್ರು ಪಾಪ. ಸೊ ಅವನ್ ಸ್ವಲ್ಪ ಪಂಚೆ ಎಲ್ಲ ಉಟ್ಕೊಂಡ್ ಬಂದಿದ್ರೆ ನಮ್ ಜೊತೆನೆ ಬರ್ತಾ ಇದ್ದ. ಸೊ ನಾವು ಹೇಳದ್ ಮರ್ತಿದ್ವಿ, ಸ್ವಲ್ಪ ಕಾರ್ ಕೆಟ್ಟಿದೆ ಅನ್ನೋ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ವಿ. ಸೊ ಅದನ್ನ ಹೇಳದ್ ಮರ್ತ್ಬಿಟ್ಟಿದ್ವಿ. ಸೊ ದರ್ಶನ ಅಂತೂ ಚೆನ್ನಾಗೈತೆ. ಇನ್ನು ಆಚೆ ಬಂದ್ವಿ. ಇನ್ನು ಆಚೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರದಕ್ಷಿಣೆ ಕೂಡ ಹಾಕಿದ್ವಿ. ಸೊ ನಾನ್ ಚಿಕ್ಕವರಿದ್ದಾಗ ಅದೆಲ್ಲ ಡೇಸ್ ನೆನಪಾಗ್ತಾ ಇತ್ತು. ತುಂಬಾ ಪ್ರದಕ್ಷಿಣೆ ಎಲ್ಲ ಹಾಕ್ತಿದ್ವಿ. ಮೋಸ್ಟ್ ಆಫ್ ದ ಟೈಮ್ ಎವ್ರಿ ಇಯರ್ ನಾವು ಜಾಸ್ತಿ ವಿಸಿಟ್ ಮಾಡೋ ಪ್ಲೇಸ್ ಅಂದ್ರೆ ಮಂತ್ರಾಲಯನೇ ಆಗಿರುತ್ತೆ. ಯಾಕೆಂದ್ರೆ ಇದು ನಮ್ಮ ಊರಿಗೆ ತುಂಬಾ ಹತ್ರ ಆಗಿರುವಂತ ಪ್ಲೇಸ್. ನಾವು ಚಾಗಿಗೆ ಬಂದಾಗೆಲ್ಲ, ಆಧುನಿಗೆ ಬಂದಾಗೆಲ್ಲ ನಾವು ಈ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ವಿ. ಒಂದ್ ಕಡೆ ಮಂತ್ರಾಕ್ಷತೆ ಕಾಳು ಹಾಗೆ ತೀರ್ಥ ಕೂಡ ಕೊಡ್ತಾರೆ. ಸೊ ಮಂತ್ರಾಕ್ಷತೆ ಕಾಳು ಮತ್ತೆ ತೀರ್ಥನೆಲ್ಲ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇನ್ನ ಕೂತ್ಕೊಂಡು ಪ್ರದಕ್ಷಿಣೆ ಹಾಕೊಂಡ್ವಿ. ಇನ್ನ ಈ ಪ್ಲೇಸ್ ಅಲ್ಲಿ ಇನ್ನ ಸ್ವಲ್ಪ ದೇವಸ್ಥಾನ ಕಾರ್ನರ್ ಅಲ್ಲಿ ಒಂದು ಆನೆ ನಿಲ್ಸಿರ್ತಿದ್ರು ಯಾವಾಗ್ಲೂ. ಸೊ ಈ ಸಲ ಆನೆ ನಿಲ್ಸಿರ್ಲಿಲ್ಲ. ಆನೆ ಹತ್ರ ಆಶೀರ್ವಾದ ಕೂಡ ಮಾಡಿಸ್ತಾ ಇದ್ರು. ಒಂಥರ ಚೆನ್ನಾಗಿತ್ತು. ಸೊ ಇನ್ನ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ತಮ್ಮನ ವೈಫು ಅವ್ರು ಕೂಡ ಪ್ರದಕ್ಷಿಣೆ ಮುಗಿಸ್ಕೊಂಡ್ರು. ಸೊ ಇನ್ನ 5 ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಇನ್ನ ಊಟಕ್ಕೇನ ಹೋಗೋಣ, ಸ್ವಲ್ಪ ಹೊತ್ತು ಇಲ್ಲೇ ಇದ್ಕೊಂಡು ಅಂತ ಅನ್ಕೊಂಡು ಹೋದ್ವಿ. ಬಟ್ ಊಟಕ್ಕೆಲ್ಲ ಬೇಡ, ಯಾಕಂದ್ರೆ ತುಂಬಾ ರಶ್ ಇದೆ. ಆಲ್ರೆಡಿ ಒಂದು 11 o'clock ಏನೋ ಆಗಿತ್ತು ಅನ್ಸುತ್ತೆ. ಸೊ ರಶ್ ಇರುತ್ತೆ ತುಂಬಾ ಅಂತ ಹೇಳಿ ನಾ ಬೇಡ ಅನ್ಕೊಂಡು ನಾ ರೂಮ್ಗೆನೆ ಹೊರಟ್ವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಸೌಂಡ್ ಮಾಡ್ತಾರೆ. ತಪ್ಪಡಿನ ಅವಾಗವಾಗ ಸೌಂಡ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲೇ. ಸೊ ಒಂಥರ ಚೆನ್ನಾಗಿತ್ತು. ಸೊ ಇನ್ನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಆಚೆ ಬಂದ್ವಿ. ಇನ್ನು ಆಚೆ ಬಂದ ತಕ್ಷಣನೇ ಸರ್ಪ್ರೈಸಿಂಗ್ ಏನಂದ್ರೆ ತುಂಬಾ ಬಿಸಿಲು ಬಂದ್ಬಿಟ್ಟಿತ್ತು. ಸೊ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕೂಲಾಗಿ ವಾತಾವರಣ ಇತ್ತು, ಮೋಡ ಎಲ್ಲ ಮುಚ್ಕೊಂಡಿತ್ತು. ಸೊ ಆಚೆ ಬಂದ ತಕ್ಷಣ ಹೆವಿ ಬಿಸಿಲಾಗ್ಬಿಡ್ತು. ಇನ್ನು ಕಾಲಿಡಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಬಿಸಿಲಾಗ್ಬಿಟ್ಟಿತ್ತು, ಕಾಲೆಲ್ಲ ಸುಡ್ತಾ ಇತ್ತು. ಸೊ ದೇವಸ್ಥಾನ ಎದುರುಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಚೆ ಬಂದ ತಕ್ಷಣನೇ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಇನ್ನು ಫೋಟೋಸ್ ತೆಗೆಸ್ಕೊಂಡು ಕಾಯಿ ಹೊಡ್ಸೋಣ ಅಂತ ಹೋಗ್ತಾ ಇದೀವಿ. ಹಾಗೆ ಅಮ್ಮ ಮಡಿ ಸ್ನಾನನೇ ಮಾಡಿರ್ತಾರೆ. ಅವ್ರ ಎವ್ರಿ ಟೈಮ್ ಅಲ್ಲಿ ಹೋದಾಗೆಲ್ಲ ಮಡಿ ಸ್ನಾನನೇ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾರೆ ಪ್ರತಿ ವರ್ಷನೂ. ಮಾಂಚಲಮ್ಮವ ದೇವಸ್ಥಾನ ಪಕ್ಕದಲ್ಲಿನೇ ಕಾಯಿ ಹೊಡಿತಾರೆ. ಸೊ ಅಲ್ಲಿಗೆ ಹೋಗಿ ಕಾಯಿ ಹೊಡ್ಸ್ಕೊಂಡ್ವಿ. ಸೊ ಇಲ್ಲಿ ಹೇಳಿದ್ದಾರೆ ಡೊನೇಷನ್ ಕೊಡ್ಬಾರ್ದು ಅಂತ. ಸೊ ಆದ್ರೂ ಕೂಡ 10 rupees ಕೊಟ್ಟು ಬಂದ್ವಿ ನಾವು. ಸೊ ಇಲ್ಲಿ ಕಾಯಿ ಎಲ್ಲ ಹೊಡ್ಸ್ಕೊಂಡು ಇನ್ನ ಸ್ವಲ್ಪ ಎಳ್ನೀರು ಕೂಡ ಕೊಡ್ತಾರೆ. ಇನ್ನ ಪಕ್ಕದಲ್ಲಿನೇ ಇಲ್ಲಿ ವಾಟರ್ದು ಫಿಲ್ಟರ್ ಇಟ್ಟಿರ್ತಾರೆ. ಸೊ ಅಲ್ಲಿ ವಾಟರ್ ಎಲ್ಲ ಕುಡಿದ್ವಿ. ಈ ಪ್ಲೇಸ್ ನಮ್ಗೆ ಒಂದು 2 years ಬ್ಯಾಕ್ ನಾವ್ ಈ ಪ್ಲೇಸ್ ಅಲ್ಲಿ ಸ್ಟೇ ಮಾಡಿದ್ವಿ. ಅದು ನಮ್ಮ ಪಪ್ಪ ಮಮ್ಮಿಗೆ ಹೇಳ್ತಾ ಇದ್ದೆ. ಇಲ್ಲಿ ಒಂದು ಪೇಂಟಿಂಗ್ಸ್ ಕಾಣಿಸ್ತಾ ಇದೆ ಅಲ್ವಾ, ಆ ಪೇಂಟಿಂಗ್ಸ್ ಎದುರುಗಡೆನೆ ನಾನು ನನ್ನ ಮಗ ಫೋಟೋಸ್ ತೆಗೆಸ್ಕೊಂಡ್ವಿ. ಬಟ್ ಇದೆಲ್ಲ ಇರ್ತಾ ಇರ್ಲಿಲ್ಲ ಮುಂಚೆ. ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದಲ್ವಾ, ಆ ಪೇಂಟಿಂಗ್ಸ್ ಮಾತ್ರ ಇರ್ತಾ ಇತ್ತು. ಸೊ ಅಲ್ಲಿ ಏನೋ ಮಾಡ್ತಾ ಇದಾರೆ ಹೊಸದಾಗಿ, ಏನ್ ಮಾಡ್ತಿದಾರೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇಯರ್ಗೆಲ್ಲ ರೆಡಿ ಆಗಿರುತ್ತೆ ಅಂತ ಅನ್ಸುತ್ತೆ. ಸೊ ಇದೆಲ್ಲನೂ ಡಿಫ್ರೆಂಟ್ ಆಗಿ ಮಾಡಿದ್ರು. ಅಂದ್ರೆ ಯಾವ್ದಾವ್ದು ಪ್ಲೇಸ್ ಅಲ್ಲಿ ಏನೇನ್ ಪ್ರಸಿದ್ಧತೆ ಇದೆ ಅಂತ ಅದೆಲ್ಲಾನು ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಕಡೆನೂ ಕೂಡ. ಟೆಂಪಲ್ ಮಾತ್ರ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ನಮ್ಗೆ ಇಲ್ಲಿ ಸ್ಲಿಪ್ಪರ್ಸ್ ಒಳಗಡೆ ಬಿಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಸೊ ನಮ್ಗೆ ಪರಿಚಯ ಇರೋರು ಅಂದ್ರೆ ನಮ್ ಸ್ವಂತದೂರೇ, ಅಂದ್ರೆ ನಮ್ಮ ಚಿಕ್ಕಮ್ಮವರ ತಂದೆ ಅದೇ ಊರಲ್ಲಿರೋದು. ಅಂದ್ರೆ ನಮ್ ಲಾಸ್ಟ್ ಚಿಕ್ಕಮ್ಮ ಅವರ ಊರು ತವ್ರ ಮನೆ ಮಂತ್ರಾಲಯನೇ. ಸೊ ಅವ್ರು ನಮಗೆ ತುಂಬಾ ಪರಿಚಯ. ಸೊ ಅವ್ರ ಪ್ಲೇಸ್ ಅಲ್ಲೇ ನಾವು ಸ್ಲಿಪ್ಪರ್ ಬಿಟ್ಟಿದ್ವಿ. ಇನ್ನು ತಮ್ಮನ ವೈಫ್ ಒಳಗಡೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇತ್ತು, ಅಲ್ಲಿ ಬಿಟ್ಟಿದ್ರು. ಸೊ ಹಾಗೆ ಅಲ್ಲಿ ಕಾಲ್ ಸುಡುತ್ತೆ ಅಂತ ಹೇಳಿ ಜೂಟ್ ಮ್ಯಾಟ್ ಹಾಕಿರ್ತಾರೆ ದೇವಸ್ಥಾನ ಆವರಣದಲ್ಲಿ. ಸೊ ಆ ಮ್ಯಾಟ್ ಮೇಲೆ ನಡೆದ್ರೆ ಅಷ್ಟೊಂದು ಕಾಲ್ ಸುಡೋದಿಲ್ಲ. ಇಲ್ಲಿ ಇನ್ನು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಎಷ್ಟು ಗಂಟೆ ಇರ್ತೀರಾ, ಯಾವಾಗ ಹೋಗ್ತೀರಾ ಅಂತ ಕೇಳ್ತಾ ಇದ್ರು ಆ ಅಂಕಲ್ ಎಲ್ಲಾನು. ಅಂದ್ರೆ ನಮ್ಮ ಚಿಕ್ಕಮ್ಮ ಅವರ ತಂದೆ, ಅಂದ್ರೆ ನಮ್ಗೆ ತಾತ ಹಾಕ್ತಾರೆ. ಸೊ ಅಷ್ಟೊಂದು ಏಜ್ ಆಗಿಲ್ಲ, ಅವ್ರು ಹೆಂಗಾಗೆ ಇದ್ದಾರೆ. ಸೊ ಇನ್ನ ದಾರಿಯಲ್ಲಿ ಹೋಗ್ತಾ ಇನ್ನ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಐಸ್ ಕ್ರೀಮ್ ತಿನ್ಕೊಂಡು ಇನ್ನ ರೂಮ್ಗೆ ಬಂದ್ವಿ. ನನ್ ಮಗನ್ಗೆ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಬಿಸಿಲಿರತ್ತೆ ಅಂತ. ಸೊ ಅವ್ನು ಹೇಳ್ತಾ ಇದ್ದ, ಅಮ್ಮ ಇಷ್ಟು ಬಿಸಿಲಿದೆ ಅಲ್ಲ, ಫುಲ್ ಬಿಸಿಲಿದೆ ಅನ್ಕೊಂಡೇ ಇರ್ಲಿಲ್ಲ ಅಂತ. ಸೊ ಮಾರ್ನಿಂಗ್ ಇಂದ ಸ್ವಲ್ಪ ಹೊತ್ತುವರೆಗೂ ಬಿಸಿಲು ಕಮ್ಮಿ ಇತ್ತು, ಆಮೇಲೆ ಜಾಸ್ತಿ ಆಗ್ಬಿಡ್ತು. ಸೊ ಇನ್ನ ರೂಮ್ಗೆ ಬಂದ್ವಿ. ಇನ್ನ ವಾಟರ್ ಬಾಟಲ್ಸ್ ಅಂತೂ ತುಂಬಾ ತಗೊಂಡೋಗಿದ್ವಿ, 20-30 ವಾಟರ್ ಬಾಟಲ್ಸ್. ಯಾಕಂದ್ರೆ ರೀಸೆಂಟ್ ಆಗಿ ವಾಟರ್ ಬಾಟಲ್ ಬಿಸ್ನೆಸ್ ಕೂಡ ಮಾಡಿದ್ರು ನಮ್ಮ ಪಪ್ಪ. ಸೊ ಅದು ಸೇಲ್ ಆಗಿರ್ಲಿಲ್ಲ ಅಂತ ಹೇಳಿ ಮನೇಲೆ ಇಟ್ಕೊಂಡಿದ್ವಿ.
ಸೊ ಅದೆಲ್ಲ ತುಂಬಾ ಯೂಸ್ ಆಯ್ತು. ಯಾಕಂದ್ರೆ ಆಗ್ಲೆಲ್ಲ ವಾಟರ್ ಬಾಟಲ್ ಕೊಂಡ್ಕೊಳ್ಳೋದು ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ವಾಟರ್ ಬಾಟಲ್ಸ್ ಸೆಟ್ ಟ್ರ್ಯಾಕ್ ತಗೊಂಡ್ ಹೋಗ್ಬಿಟ್ಟಿದ್ವಿ. ಸೊ ಇನ್ನು ಆಚೆ ರೆಡಿ ಆಗ್ಬಿಟ್ಟು ಇನ್ನು ಈವ್ನಿಂಗ್ ಅಲ್ಲಿ ಬಂದ್ವಿ ಇನ್ನು ಆಚೆ. ಸೊ ಮಧ್ಯಾಹ್ನ ಊಟ ರೂಮ್ಗೆ ತರ್ಸ್ಕೊಂಡಿದ್ವಿ, ಪ್ರಸಾದಕ್ಕೆ ಹೋಗಿರ್ಲಿಲ್ಲ ನಾವು. ಸೊ ನಾನು ನಮ್ಮ ತಮ್ಮ ಎಲ್ಲರೂ ಕೂಡ ಲಂಚ್ ಪಾರ್ಸಲ್ ತಗೊಂಡ್ಬಂದ್ಬಿಟ್ಟು ಇನ್ನು ಊಟ ಮಾಡಿದ್ವಿ. ಇನ್ನು ನನ್ನ ಮಗ ಊಟ ಮಾಡಿರ್ಲಿಲ್ಲ, ಅವನಿಗೆ ದೋಸೆ ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದ, ಅವ್ನು ಏನಕ್ಕೂ ಊಟ ಮಾಡಲಿಲ್ಲ. ಸೊ ಅವನಿಗೆ ಈವ್ನಿಂಗ್ ಅಲ್ಲಿ ನಾವು ರೆಡಿ ಆಗ್ಬಿಟ್ಟು ಸೊ ಒಂದ್ಸಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ. ನಾ ಅಲ್ಲೇ ಹೋಗ್ತಾ ದಾರಿಯಲ್ಲಿ ಅವ್ನಿಗೆ ದೋಸೆ ಕೂಡ ತಿನ್ಸ್ಕೊಂಡ್ಬಿಟ್ಟು ಹೋಗೋಣ ಅಂತ ಉಡುಪಿ ಹೋಟೆಲ್ ಬಂದ್ವಿ. ಚೆನ್ನಾಗಿತ್ತು, ಬಟ್ ಈವ್ನಿಂಗ್ ಅಲ್ಲಿ ಸೊ ಅವ್ನ್ ದೋಸೆ ತಿನ್ಕೊಂಡು ಇನ್ನ ದೇವಸ್ಥಾನ ಕಡೆ ಹೋಗ್ತೀವಿ. ಇನ್ನ ದೇವಸ್ಥಾನ ಕಡೆ ಅಲ್ಲಿ ಹೋದಾಗ ಅಲ್ಲಿ ಸ್ವಲ್ಪ ಇನ್ನ ಕೂಲ್ ಆಗ್ಬಿಟ್ಟಿತ್ತು ವೆದರ್, ಫುಲ್ ಮೋಡ ಎಲ್ಲ ಮುಚ್ಕೊಂಡಿತ್ತು, ಮಳೆ ಬರೋ ತರ ಇತ್ತು. ಸೊ ಮಳೆ ಬರ್ತಾ ಇರ್ಲಿಲ್ಲ, ಹಾಗೆ ಜನ ಕೂಡ ಕಮ್ಮಿ ಇದ್ರು, ರಶ್ ಕಮ್ಮಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ಸಂಡೇ ಅಲ್ವಾ, ಕೆಲವರು ಸ್ಟೇ ಮಾಡಲ್ಲ, ಮಾರ್ನಿಂಗ್ ಅಲ್ಲೇ ಬಂದ್ಬಿಟ್ಟು ಇನ್ನ ಈವ್ನಿಂಗ್ ಅಲ್ಲೇ ಅಥವಾ ಮಧ್ಯಾಹ್ನನೇ ಹೊರಟ್ಬಿಡ್ತಾರೆ ಅವ್ರವ್ರ ಊರ್ಗೆ. ಸೊ ಕಮ್ಮಿ ಜನ ಇದ್ರು, ಇನ್ನ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೊತ್ತು ಕುತ್ಕೊಂಡ್ವಿ ಆಚೆನೆ. ಸೊ ಇದೆಲ್ಲ ಪ್ಲೇಸಸ್ ಎಲ್ಲ ನೋಡ್ತಾ ಇದ್ವಿ. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಪ್ಲೇಸಸ್ ವಿಶೇಷತೆ ಅಂದ್ರೆ ಒಂದೊಂದು ಪ್ಲೇಸ್ದು ಒಂದೊಂದು ವಿಶೇಷತೆ ಎಲ್ಲ ಬರ್ದಿದ್ದಾರೆ ಇದ್ರಲ್ಲಿ, ನೀವು ಕೂಡ ಓದ್ಬೋದು ಇದನ್ನ. ಹಾಗೆ ಕೆಲವೊಂದ್ಸಲ ಮೈಕಲ್ ಅನೌನ್ಸ್ಮೆಂಟ್, ಹಾಗೆ ಕೆಲವೊಂದು ಗೀತೆಗಳು, ಕೆಲವೊಂದು ಪ್ರವಚನಗಳು ಚೆನ್ನಾಗಿ ಹಾಕಿರ್ತಾರೆ. 24 hours ಅಂತ ಅನ್ನೋದಕ್ಕಿಂತ ಲೈಕ್ ಫುಲ್ ಡೇ ಇದನ್ನೊಂದು ಪ್ರಸಾರ ಮಾಡ್ತಾ ಇರ್ತಾರೆ. ಸೊ ಥ್ರೂಔಟ್ ಮಂತ್ರಾಲಯ ಎಲ್ಲ ಕೇಳಿಸ್ತಾ ಇರುತ್ತೆ, ಮೈಕ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಕೆಲವೊಂದು ಪ್ರವಚನಗಳಾಗಿರ್ಬೋದು, ಕೆಲವೊಂದು ಭಕ್ತಿ ಗೀತೆಗಳು, ಕೆಲವೊಂದು ಸಂದೇಶಗಳು, ಅದನ್ನೆಲ್ಲಾನು ಹೇಳ್ತಾ ಇದ್ರು ಮೈಕಲ್ಲಿ. ಮಮ್ಮಂಗಂತೂ ತುಂಬಾ ಕ್ಯೂರಿಯಾಸಿಟಿ ಈ ರೀತಿ ವಿಷಯಗಳೆಲ್ಲ ತಿಳ್ಕೊಳೋದು ಅಂದ್ರೆ. ಸೊ ಅವ್ರು ಕಂಟಿನ್ಯೂಸ್ ಆಗಿ ಓದ್ಕೊಂತಾನೆ ಹೋಗ್ತಾ ಇದ್ರು ಮುಂದೆವರೆಗೂ. ಫುಲ್ ಎಚ್ಚರಿಕೆ ಇಲ್ದಂಗೆ ಅಷ್ಟೊಂದು ಇನ್ವಾಲ್ವ್ ಆಗ್ಬಿಟ್ಟಿದ್ರು, ಪ್ರತಿಯೊಂದು ವಿಷಯ ತಿಳ್ಕೊಂತ ಮುಂದೆ ದೇವಸ್ಥಾನ ಹತ್ರವರೆಗೂ ಹೋಗ್ತಾ ಇದ್ರು. ನಾನು ಕೂಗಿದ್ರು ಕೂಡ ಅವ್ರಿಗೆ ಕೇಳಿಸ್ತಾ ಇರ್ಲಿಲ್ಲ. ಸೊ ಮೈಕ್ ಸೌಂಡ್ ಇಂದ ಅಂತ ಅನ್ಸುತ್ತೆ. ಸೊ ಕೂಗಿ ನಾ ಅಮ್ಮನ ಹತ್ರನೇ ಹೋದೆ, ಅಮ್ಮ ದೇವಸ್ಥಾನ ಹತ್ರವರೆಗೂ ಹೋಗ್ಬಿಟ್ಟಿದ್ರು. ಸೊ ಗಾಳಿ ಎಲ್ಲ ಚೆನ್ನಾಗಿತ್ತು, ತಣ್ಣಗ್ ಅನ್ಸ್ತಾ ಇತ್ತು. ಇನ್ನು ಅವಾಗ ತಾನೇನೆ ಬಂದಿರೋರು ಜನ ಕೂಡ ಬರ್ತಾ ಇದ್ರು, ಕೆಲವರು ದರ್ಶನಕ್ಕೆ ಹೋಗ್ತಾ ಇದ್ರು. ಸೊ ಇನ್ನ ಅಮ್ಮನ್ ಕರ್ಕೊಂಡು ಇನ್ನ ದೇವಸ್ಥಾನ ಒಳಗಡೆ ಮತ್ತೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ತಮ್ಮನ ಹೆಂಡತಿ ಮಾತ್ರ ಅವ್ರ ಒಳಗಡೆ ಹೋಗ್ಬಿಟ್ಟು ಪ್ರಸಾದ ತಗೋಬೇಕಾಗಿತ್ತು. ಪ್ರಸಾದ ತಗೊಂಡಿರ್ಲಿಲ್ಲ ಬೆಳಿಗ್ಗೆನೆ. ಸೊ ಆರೆಂಜ್ ಕಲರ್ ಪ್ರಸಾದ ಕೊಡ್ತಾರೆ ಅಲ್ಲಿ. ಸೊ ಪ್ರಸಾದನ ಪರ್ಚೇಸ್ ಮಾಡ್ಬೇಕಾಗಿತ್ತು, ಮನೆ ಹತ್ರ ಇರೋ ಎಲ್ಲರಿಗೂ ಕೊಡೋಣ ಅಂತ. ಸೊ ಅವರಿಬ್ರು ಒಳಗಡೆ ಹೋಗಿ ಬಂದ್ರು. ಇನ್ನು ಆಚೆನೆ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು, ಅಮ್ಮಂಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ, ಹಸು ಅಂದ್ರೆ ತುಂಬಾ ಇಷ್ಟ ಇತ್ತು. ಸೊ ಇಲ್ಲಿ ನೋಡಿ ಹಸುಗೆ ಕೂಡ ಮ್ಯಾಟ್ ಎಲ್ಲ ಹಾಸಿದ್ದಾರೆ ಮಲ್ಕೊಳ್ಳೋದಿಕ್ಕೆ. ಸೊ ಆ ಹಸು ಅಲ್ಲೇ ಮ್ಯಾಟ್ ಅಲ್ಲೇ ಮಲ್ಕೊಳ್ಳುತ್ತೆ. ಸೊ ಇನ್ನೇನ್ ರೂಮ್ ಹೊರಡೋಣ ಅನ್ನೋ ಟೈಮಲ್ಲಿ ಹೆವಿ ಮಳೆ ಬಂದ್ಬಿಡ್ತು. ನೋಡಿ 3 ವೇರಿಯೇಷನ್ಸ್ ಇತ್ತು. ಮಾರ್ನಿಂಗ್ ಫುಲ್ ಕ್ಲೌಡಿ ವೆದರು, ಮಧ್ಯಾಹ್ನ ಫುಲ್ ಬಿಸಿಲು, ಇನ್ನ ಈವ್ನಿಂಗ್ ಅಲ್ಲಿ ಹೆವಿ ಮಳೆ. ಸ್ವಲ್ಪ ಫುಲ್ ಮಳೆ ಬಂದ್ಬಿಟ್ಟಿತ್ತು. ಇನ್ನು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ರೂಮ್ ಕಡೆ ಹೋಗ್ಬಿಡೋಣ, ಲೇಟ್ ಆಗ್ಬಿಡ್ತು, ನೈಟ್ ಕೂಡ ಆಗಿದೆ ಅಂತೇಳಿ
ಬಳ್ಳಾರಿಗೆ ಹೋಗ್ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಕೆಲವೊಂದು ಗೊಂದಲಗಳಿತ್ತು, ಇಲ್ಲೇ ಉಳ್ಕೊಳ್ಳೋಣ ಅಥವಾ ಮಾರ್ನಿಂಗ್ ಹೋಗ್ಬಿಡೋಣ ಅಂತ. ಯಾಕಂದ್ರೆ ನಮ್ಮ ತಮ್ಮನ ವೈಫ್ಗೆ ಬೆಳಿಗ್ಗೆ ಕೆಲಸ ಇತ್ತು ಅವಳಿಗೆ. ಸೊ ಅಟ್ ಎನಿ ಕಾಸ್ಟ್ ಬಳ್ಳಾರಿಗೆ ಹೋಗ್ಲೇಬೇಕಾಗಿತ್ತು. ಸೊ ಇನ್ನ ಬಳ್ಳಾರಿಗೆ ಹೋಗ್ಬೇಕು ಅಂತ ಹೇಳಿ ಎಕ್ಸ್ಟ್ರಾ ಸ್ಟೆಪ್ನಿನ ಪರ್ಚೇಸ್ ಮಾಡಿದ್ವಿ. ಕಾರ್ ಎಲ್ಲ ಸರಿ ಹೋಗಿತ್ತು ಮಧ್ಯಾಹ್ನಕ್ಕೆಲ್ಲ. ಸೊ ಎಕ್ಸ್ಟ್ರಾ ಸ್ಟೆಪ್ನಿನ ಪರ್ಚೇಸ್ ಮಾಡ್ಕೊಂಡು ರೂಮ್ಗೆ ಹೋದ್ವಿ. ನೋಡಿ ಇಲ್ಲಿ ಮಳೆ ಕೂಡ ಬರ್ತಾ ಇತ್ತು, ಹಾಗೆ ಮಳೆಯಲ್ಲಿ ಕೂಡ ನಿಂತ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಜಿನಿ ಅನಿಸ್ತಾ ಇತ್ತು. ಸೊ ಫೈನಲ್ಗೆ ರೂಮಲ್ಲಿ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಊರ್ಗೆ ಹೊರಡೋಣ ಅಂತೇಳಿ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡ್ವಿ. ನನ್ನ ಮಗ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಹಾಗೆ ಕೆಲವೊಂದು ಟಾಯ್ಸ್ ಕೂಡ ಅವನು ಟಾಯ್ಸ್ ಕೊಂಡ್ಕೊಳಕ್ಕೆ ಹೋಗಿದ್ದು. ಯಾಕಂದ್ರೆ ಅವ್ನ ಟಾಯ್ಸ್ ಚಾಗಿಯಲ್ಲೇ ಕೇಳ್ತಾ ಇದ್ದ, ಅಷ್ಟೊಂದು ಕ್ವಾಲಿಟಿ ಇರಲ್ಲ ಅಂತ ಹೇಳಿ ನಾವು ಮಂತ್ರಾಲಯದಲ್ಲೇ ಕರ್ಕೊಂಡ್ಬಂದು ಅವ್ನಿಗೆ ಟಾಯ್ಸ್ ಎಲ್ಲ ಕೊಡ್ಸಿದ್ವಿ. ಸೊ ಕೆಲವೊಂದು ಟಾಯ್ಸ್ ಎಲ್ಲ ಕಾರಲ್ಲೇ ಇಟ್ಬಿಟ್ಟಿದ್ದ. ಇನ್ನು ಕೆಲವೊಂದು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದ. ಅದು ಇಷ್ಟ ಆಗಿದೆ, ಲೇಸರ್ ಲೈಟ್ ಅಂತ. ಎಷ್ಟು ಲೇಸರ್ ಲೈಟ್ಸ್ ತಗೊಂಡಿದ್ದಾನೆ ಅವನು. ಸೊ ಇದು ಕೂಡ ಎವ್ರಿ ಟೈಮ್ ಹೋದಾಗೆಲ್ಲ ಬರೀ ಲೇಸರ್ ಲೈಟೇ ಇಷ್ಟಪಡ್ತಾನೆ. ಸೊ ಊರ್ಗೆ ಹೊರಡೋಣ ಅಂತ ಹೊರಟ್ವಿ. ಬಿಟ್ವಿ. ಜನ ಕಮ್ಮಿನೇ ಇದ್ರು ನೈಟ್ ಹೊತ್ತು. ಸೊ ನಾವು ಈ ಜರ್ನಿಯಲ್ಲಿ ಥ್ರೋಟ್ ಮಳೆನೆ ನೋಡಿದ್ವಿ. ಯಾಕಂದ್ರೆ ಮಂತ್ರಾಲಯದಲ್ಲಿ ಸ್ಟಾರ್ಟ್ ಆಗಿರೋ ಮಳೆ ಆದೋನಿಯಲ್ಲೂ ಮಳೆ ಇತ್ತು. ಹಾಗೆ ಕೆಲವೊಂದು ಥಿಂಗ್ಸ್ ತಗೋಬೇಕಾಗಿತ್ತು. ನಮ್ ನಾದ್ನಿದು ಅಂದ್ರೆ ನಮ್ ತಮ್ಮನ ವೈಫ್ ಊರು ಆದೋನಿನೇ. ಸೊ ಅಲ್ಲಿ ಕೆಲವೊಂದು ಥಿಂಗ್ಸ್ ತಗೋಬೇಕಾಗಿತ್ತು, ಅವಳದು ಬಟ್ಟೆ ಎಲ್ಲ. ಸೊ ಅಲ್ಲೂ ಕೂಡ ಮಳೆ ಇತ್ತು, ಕರೆಂಟ್ ಹೋಗಿತ್ತು. ಥ್ರೋಟ್ ಜರ್ನಿ ಕರೆಂಟ್ ಹೋಗಿತ್ತು, ಮಳೆ ಬರ್ತಾ ಇತ್ತು. ಸೊ ಬಳ್ಳಾರಿಯಲ್ಲಿ ಕೂಡ ಫುಲ್ ಮಳೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ಥ್ರೋಟ್ ಜರ್ನಿ ಕೂಡ. ಸೊ ಸ್ವಲ್ಪ ಹೆದರಿಕೆ ಇತ್ತು, ಕಾರ್ ಎಲ್ಲಿ ಮತ್ತೆ ಪ್ರಾಬ್ಲಮ್ ಕೊಡುತ್ತೆ ಅಂತ. ಸೊ ದೇವ್ರನ್ನ ನೆನ್ಸ್ಕೊಂಡು ಹೊರಟ್ವಿ. ಸೊ ಫೈನಲ್ ಆಗಿ ನಾವು ಊರಿಗೆ ರೀಚ್ ಆದ್ವಿ. ನೋಡಿ ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಬರೀ ಗುಡ್ಗು ಸಿಡ್ಲು ಮಳೆ. ನಮ್ಮ ಮತ್ತೆ ಊರಿಂದನೂ ಮೇಲಿಂದ ಬರ್ಬೇಕಾದ್ರೆ ಅಲ್ಲಿ ಕೂಡ ಫುಲ್ ಮಳೆ. ಥ್ರೋಟ್ ಜರ್ನಿನೇ ಹೀಗೆ ಇತ್ತು. ಬಳ್ಳಾರಿಗೆ ರೀಚ್ ಆಗೋಷ್ಟಕ್ಕೆಲ್ಲ 10:30, 11 ಆಗ್ಬಿಟ್ಟಿತ್ತು. ಸೊ ಫುಡ್ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು. ನಾವು ಅದನ್ನೆಲ್ಲ ತಿನ್ನೋಣ ಅನ್ಕೊಂಡ್ವಿ. ಅಲ್ಲೂ ಚೆನ್ನಾಗಿರಲ್ಲ ಅಂತ ಹೇಳಿ 2-3 ಸ್ಟಾಲ್ಸ್ ಎಲ್ಲ ಹುಡುಕಿದ್ವಿ. ನನ್ನ ಮಗ ತುಂಬಾ ಹಠ ಮಾಡ್ತಾ ಇದ್ರು, ಆನಿಯನ್ ದೋಸೆನೆ ಬೇಕು ಅಂತ. ಸೊ ಅವನಿಗೋಸ್ಕರ ಮತ್ತೆ 2-3 ಸ್ಟಾಲ್ಸ್, 2-3 ಏರಿಯಾ ಎಲ್ಲ ಸುತ್ತಾಡ್ಕೊಂಡು ಫೈನಲ್ ಆಗಿ ಅವ್ನಿಗೆ ಆನಿಯನ್ ದೋಸೆ ಸಿಕ್ತು. ಸೊ ಮನೆಗೆ ಬಂದು ಊಟ ಮಾಡಿ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಮಂತ್ರಾಲಯ ಜರ್ನಿ. ಸೊ ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಥ್ಯಾಂಕ್ ಯು.